ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜೊನ್ನಡಿ. ಮೀಸಲಾತಿ ಜಾರಿಯ ಸಂಬಂಧಪಟ್ಟಂತೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಈಗ ಬೀದಿಗೆ ಇಳಿದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮುಂದಿನ ಹೋರಾಟದ ಸಂಬಂಧಪಟ್ಟಂತೆ ಸಮಾನ ಮನಸ್ಕರ ವೇದಿಕೆ ಸ್ವಾಮೀಜಿಗಳು ಮತ್ತು ಆ ಸಮುದಾಯದ ಮುಖಂಡರ ಜೊತೆ ಮಹತ್ವದ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಸ್ವಾಮೀಜಿ, ನಿಮ್ಮ ಒಂದು ಬೇಡಿಕೆ ಏನು? ನಮ್ಮ ಬೇಡಿಕೆ 3% ಇದ್ದರೆ 7% ಸರ್ಕಾರ ಮಾಡಿತ್ತು. ಅದೇ ಪ್ರಕಾರ ಇವತ್ತು ಮತ್ತೆ 7% ಇದನ್ನು 3% ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ 9 ಶೆಡ್ಯೂಲ್ ಸೇರಿಸಿಬಿಟ್ಟು ಮತ್ತು ಯಥಾ ಪ್ರಕಾರ 7% ಇರ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ನಮ್ಮ ದಿಟ್ಟವಾದ ಈಗಾಗಲೇ ಕೂಡ ಈ ಬಗ್ಗೆ ಹಲವಾರು ಸಭೆಗಳು ನಡೆಸಿದ್ದೀರಾ, ಹಲವಾರು ಹೋರಾಟಗಳು ಮಾಡಿದ್ದೀರಾ, ಪ್ರತಿಭಟನೆ ತಾವು ಕೂಡ ಪಾಲ್ಗೊಂಡಿದ್ದೀರಾ. ಅಂದರೆ ಸರ್ಕಾರ ಈಗ ಈ ರೀತಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಏನು ಅನಿಸುತ್ತೆ? ಸರ್ಕಾರ ಏನು ನಿರ್ಧಾರ ಮಾಡಬೇಕು? ಒಂದು ಸರ್ವಪಕ್ಷ ಸಭೆ ಕರಿಬೇಕಾ ಅಥವಾ ಏನು ಮಾಡಬೇಕು? ಮುಖ್ಯಮಂತ್ರಿ ಸರ್ವಪಕ್ಷ ಸಭೆ ಕರೆದು ವಿಚಾರಗಳನ್ನು ಇಲ್ಲಿ ಸರ್ವಪಕ್ಷಕ್ಕೆ ಮಂಡಿಸಿ, ಎಲ್ಲ ಅಧಿಕಾರಿಗಳಿಗೂ ಮಂಡಿಸಿ ಮತ್ತು ಈ ಸರ್ವಪಕ್ಷ ಸಭೆಯನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರ ಇರತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ. ಎಸ್ ಟಿ ವರ್ಗಗಳ ಸಂಬಂಧಪಟ್ಟ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸ್ತಾರೆ, ಸಂಬಂಧಪಟ್ಟ ಮಾಡ್ತಾ ಇರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಏನು ವಿಚಾರ ಸ್ವಾಮೀಜಿ? ಖಂಡಿತ ಸರ್, ಅದು ಕೆಲವೊಂದು ಗಡಿ ಭಾಗದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ವಿಶೇಷ ಹಲವಾರು ವರ್ಷಗಳಿಂದ ಇದೆ. ಇವತ್ತಿಂದಲ್ಲ, ಅದು ಹಲವಾರು ವರ್ಷಗಳಿಂದ ಇದೆ. ಅದನ್ನು ಇವತ್ತು ಹಾಗೆ ನಿಲ್ಲಿಸ್ತೀವಿ ಅಂತ ಅಧಿಕಾರಿಗಳನ್ನು ಹೇಳಿಸ್ತಾರೆ, ಮತ್ತು ಕೂಡ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅದನ್ನು ತಮ್ಮ ಅಧಿಕಾರಾವಧಿಯಲ್ಲಿ ತಗೊಂಡು ಅದನ್ನು ಸುಳ್ಳು ಜಾತಿ ಪ್ರಮಾಣ ಪತ್ರ ಕೂಡ ಅಧಿಕಾರಿಗಳನ್ನು ತೆಗೆದುಹಾಕಿ ಜಾತಿ ಪ್ರಮಾಣ ಪತ್ರ ನಿಲ್ಲಿಸಬೇಕು ಅಂತಕ್ಕಂಥ ಮಾತು. ಈ ನಿಮ್ಮ ಸಮುದಾಯದ ಅಂದರೆ ಎಸ್ ಟಿ ಸಮುದಾಯದ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಸೊ ಅವರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಯಾಕಂದರೆ ಒಂದು ರಾಜಕೀಯವಾಗಿ ಒತ್ತಡ ಇದ್ದರೆ ಮಾತ್ರ ನಿಮ್ಮ ಬೇಡಿಕೆ ಈಡೇರಕ್ಕೆ ಸಾಧ್ಯ ಆಗುವಂಥದ್ದು. ಈ ಬಗ್ಗೆ ನಿಮ್ಮ ಸಮುದಾಯದ ಶಾಸಕರು ಮತ್ತು ಸಚಿವರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅವ್ರಿಗೇನಿಲ್ಲ ಸರ್, ಅವರು ಕೂಡ ಈ ಥರ ಎಲ್ಲ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ತಿಳ್ಕೊಂಡವರೇ ಆ ಸರ್ಕಾರದಲ್ಲಿ ಇರೋದ್ರಿಂದ, ಭಾಗಿಯಾಗಿದ್ದರಿಂದ ಅವ್ರು ಬರ್ತಾರೆ ಇಲ್ಲ ಅಂತಕ್ಕಂಥ ನನ್ನ ಒಂದು ವೈಯಕ್ತಿಕ ನಿರ್ಧಾರ. ಅವ್ರದ್ದು ಕೂಡ ಜವಾಬ್ದಾರಿ ಇರುತ್ತೆ ಸರ್, ಜವಾಬ್ದಾರಿ ಇರುತ್ತೆ. ಅವರಿಗೂ ಕೂಡ ಇದ್ರ ಬಗ್ಗೆ ಆಂತರಿಕ ಒಳಗಡೆ ಇದ್ದೇ ಇದೆ. ನಮ್ಮ ಜನ ಕಮ್ಮಿ ಆಗ್ತಾ ಇದೆ, ಇದನ್ನು ಕ್ರೋಢೀಕರಣ ಮಾಡಿಕೊಟ್ಟು ಸರ್ಕಾರಕ್ಕೆ ನಾವು ಗಮನಕ್ಕೆ ತರಬೇಕು ಅಂತಕ್ಕಂಥ ಇದೆ. ಆದರೆ ಸರ್ಕಾರದಲ್ಲಿ ಭಾಗಿಯಾಗಿದ್ದರಿಂದ ಹೊರಗೆ ಬರ್ತಾ ಇಲ್ಲ, ಗೊತ್ತಾಗ್ತಾ ಇದೆ. ಇದು ಅಂದರೆ ಈ ಒಂದು ವೇಳೆ ಇದೇ ರೀತಿ ಆದರೆ ಮುಂದಿನ ಚುನಾವಣೆ ಒಂದಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಖಂಡಿತ ಸರ್, ಖಂಡಿತ. ಯಾವ ರೀತಿ? ಅಷ್ಟರೊಳಗೇ ಸಿದ್ದರಾಮಯ್ಯ ಸಾಹೇಬರು ಈ ಎಲ್ಲ ಸಮಾಜಗಳ ಬಗ್ಗೆ, ಸಮಾಜಗಳ ನೋವುಗಳ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ಅದೆಲ್ಲವರಲ್ಲಿ ಹೋಗದೆ ಬಿಡದೇ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮತ್ತು ಕೇಂದ್ರ ಸರ್ವಪಕ್ಷ ಸಭೆಯನ್ನು ಕರ್ಕೊಂಡೋಗಿ ವಿಶೇಷವಾಗಿ ಪ್ರಧಾನಮಂತ್ರಿ ಒತ್ತಡ ತಂದುಬಿಟ್ಟು ಈ ಬೇಕಾಗಿರ್ತಕ್ಕಂಥ 9 ಶೆಡ್ಯೂಲ್ ತಂದು ಈ ಜನಾಂಗಗಳಿಗೆ, SC ಮತ್ತು STಗಳಿಗೆ 17%, SC ಅವರಿಗೆ 7%, ST ಮಾಡಬೇಕಾಗಿರ್ತಕ್ಕಂಥ ಏನನ್ನ ದಿಟ್ಟವಾಗಿ ಕ್ರಮವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಮತ್ತು ವಿಶ್ವಾಸ ಮುಖ್ಯಮಂತ್ರಿಗಳಿಂದ ಮುಂದೆ ಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ. ಇದು ಶಿವಕುಮಾನಂದ ಸ್ವಾಮೀಜಿಗಳ ಅಭಿಪ್ರಾಯ. ಅವರು ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಕರೆದು ಈ ನಿಟ್ಟಿನಲ್ಲಿ ಕೇಂದ್ರದ ಮೇಲೆ ಒತ್ತಡವನ್ನು ಹೇರಬೇಕು ಮೀಸಲಾತಿ ಸಂಬಂಧಪಟ್ಟಂತೆ ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.